ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಕೇಶವನೇ, ಸ್ಥಿರವಾದ ಪ್ರಜ್ಞೆಯುಳ್ಳ ಮತ್ತು ಆತ್ಮನಲ್ಲಿ ನೆಲೆನಿಂತ ಬುದ್ಧಿಯುಳ್ಳ ಯೋಗಿಯು ಹೇಗೆ ಮಾತನಾಡುವನು, ಹೇಗೆ ಕುಳಿತುಕೊಳ್ಳುವನು, ಸ್ಥಿತಪ್ರಜ್ಞನು ಹೇಗೆ ನಡೆಯುವನು? ಇದುವರೆಗೂ ಭಗವಂತ ಹೇಳಿದ್ದನ್ನ ಕೇಳಿಸಿಕೊಂಡ ಅರ್ಜುನ ಇದೀಗ ತನ್ನದೇ ಆದ ರೀತಿಯಲ್ಲಿ ಪ್ರಶ್ನೆಯನ್ನು ಆರಂಭಿಸಿದ್ದಾನೆ. ಅರ್ಜುನನ ಪ್ರಶ್ನೆಗಳು ಜನಸಾಮಾನ್ಯರ ಪ್ರಶ್ನೆಗಳಾಗಿವೆ. ಶ್ರೀ ಭಗವಾನುವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಭಗವಂತನು ಹೇಳಿದನು, ಪಾರ್ಥನೆ, ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ತೊರೆದು ಆತ್ಮನಲ್ಲೇ ತೃಪ್ತನಾಗಿರುವವನು ಸ್ಥಿತಪ್ರಜ್ಞ ಎನಿಸಿಕೊಳ್ಳುತ್ತಾನೆ. ಮನುಷ್ಯನ ಆಸೆಗೆ ಮಿತಿಯಿಲ್ಲ. ಆಸೆ ಅಂದಾಗ ಕೇವಲ ಹೆಣ್ಣು, ಹೊನ್ನು, ಮಣ್ಣು ಪಡೆಯುವುದಕ್ಕಷ್ಟೇ ಸೀಮಿತಗೊಳಿಸಲಾಗದು. ಒಬ್ಬ ಕಾವಿ ಹಾಕಿದ ಎಂಬ ಕಾರಣಕ್ಕೆ ಆತ ಸನ್ಯಾಸಿ, ಆತನಿಗೆ ಯಾವುದೇ ಆಸೆಯಿಲ್ಲ ಎನ್ನಲಾಗದು. ಆತನಿಗೆ ತನ್ನ ಭಕ್ತರನ್ನು ಹೆಚ್ಚಿಸಿಕೊಳ್ಳುವ ಆಸೆಯಾದರೂ ಇರುತ್ತದೆ. ಅದಿಲ್ಲದಿದ್ದರೆ ಆತ ಕಾವಿ ಧರಿಸುವ ಅವಶ್ಯಕತೆಯೇ ಬರದು. ಸನ್ಯಾಸಿ ಎಂದರೆ ಎಲ್ಲವನ್ನೂ ತ್ಯಜಿಸಿದವನು ಎಂಬ ಅರ್ಥವಲ್ಲ. ಬದಲಾಗಿ ಎಲ್ಲವೂ ಇದ್ದರೂ ಯಾವುದೂ ಆತನನ್ನು ಬಾಧಿಸದಂತಿರಬೇಕು. ಆತ ನಿರ್ಲಿಪ್ತ. ಆತನಿಗೆ ಯಾವುದರ ಅವಶ್ಯಕತೆ ಬಾರದು. ಆಸೆಯನ್ನು ಬಿಡುವುದು ಕೂಡ ಒಂದು ಆಸೆಯೇ ಸರಿ. ಆರಂಭದಲ್ಲಿ ಪ್ರಯತ್ನಪೂರ್ವಕವಾಗಿ ಎಲ್ಲವನ್ನೂ ತ್ಯಜಿಸುವುದು ಸಹಜ. ಹೀಗೆ ಪ್ರಯತ್ನಪೂರ್ವಕವಾಗಿ ತ್ಯಜಿಸುವಾಗ ಯಾವುದಾದರೂ ಆಕಾಂಕ್ಷೆ ಇಟ್ಟುಕೊಂಡರೆ ಆ ಆಕಾಂಕ್ಷೆ ಫಲಿಸಿದರೆ ಮಾತ್ರ ಆ ಆಸೆಯನ್ನು ತ್ಯಜಿಸುವುದು. ಉದ್ದೇಶ ಇಟ್ಟು ಮಾಡಿದ ತ್ಯಾಗವಾಗಲೂ ಅಸಾಧ್ಯ. ಇಂದಿನ ಎಷ್ಟೋ ಆಚರಣೆಗಳು ಉದ್ದೇಶ ಇಟ್ಟುಕೊಂಡೇ ಮಾಡುವುದು. ಈ ರೀತಿಯ ಉದ್ದೇಶ ಇಟ್ಟುಕೊಂಡು ಮಾಡಿದ್ದನ್ನು ವ್ಯಾಪಾರ ಎನ್ನಬಹುದು. ವ್ಯಾಪಾರಂ ದ್ರೋಹ ಚಿಂತನಂ ಎಂಬಂತೆ ವ್ಯಾಪಾರದಲ್ಲಿ ದ್ರೋಹ ಇದ್ದಿದ್ದೇ. ಹೇಗೆ ಹೊಟ್ಟೆ ತುಂಬ ಊಟ ಮಾಡಿದ ನಂತರ ಇನ್ನೇನೂ ಬೇಡ ಎಂಬ ತೃಪ್ತಿದಾಯಕ ಸ್ಥಿತಿ ತಲುಪುತ್ತಾರೆಯೋ ಹಾಗೆ ಸ್ಥಿತಪ್ರಜ್ಞ. ಆತನಿಗೆ ಯಾವುದರ ಅಗತ್ಯವಿಲ್ಲ. ಯಾವುದನ್ನೋ ಪಡೆಯುವ ಕಾರಣದಿಂದ ಆತ ಇಂದ್ರಿಯ ನಿಗ್ರಹಿಸುವುದಿಲ್ಲ. ಅಲ್ಲದೆ ಆತನಿಗೆ ಇಂದ್ರಿಯ ನಿಗ್ರಹಿಸುವ ಅವಶ್ಯಕತೆ ಇಲ್ಲ. ಕಾರಣ ಆತ ಸಂತೃಪ್ತ. ತನ್ನಲ್ಲೇ ಎಲ್ಲವೂ ಅವಿನಾಶಿಯಾಗಿ ಅನಂತವಾಗಿರುವುದು ಆತನಿಗೆ ತಿಳಿದಿರುವ ಕಾರಣ ಆತನ ಮನಸ್ಸು ಯಾವುದಕ್ಕೂ ವಿಚಲಿತಗೊಳ್ಳದೆ ಕೇವಲ ಕರ್ತವ್ಯ ಮಾತ್ರದಿಂದ ತನ್ನ ಕಾರ್ಯ ಮಾಡುತ್ತಾನೆ ಹೊರತು ಯಾವುದೇ ಉದ್ದೇಶ ಇಟ್ಟು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವುದಿಲ್ಲ. ಸ್ಥಿತಪ್ರಜ್ಞನಿಗೆ ಇಂದ್ರಿಯಗಳು ಸ್ವಾಭಾವಿಕವಾಗಿಯೇ ನಿಯಂತ್ರಣದಲ್ಲಿರುತ್ತವೆ. ಅಂದರೆ ಎಲ್ಲವೂ ಸ್ವಭಾವವಾಗಿ ಪರಿವರ್ತನೆಗೊಂಡು ಮನಸ್ಸು ನಿಶ್ಚಲವಾಗಿರುತ್ತದೆ. ಆತ ಆತ್ಮನಲ್ಲೇ ಮನಸ್ಸಿಟ್ಟು ಸದಾ ಆನಂದದಿಂದ ಇರುತ್ತಾನೆ. ಹರಿ ಓಂ.